ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಅದಾ ನಾವು ಆಹ್ವಾನ ಮಾಡಿದ್ರೆ ಖಂಡಿತ ಬರ್ತಿದ್ರು. ಅತ್ತೆ, ನೀವು ನಮ್ಮ ಅತ್ತೆನ ಆಹ್ವಾನ ಮಾಡಿದಿರಾ ಅಲ್ವಾ? ಮತ್ತೆ ನಮ್ಮ ಅಮ್ಮ ಅಪ್ಪನ ಆಹ್ವಾನ ಮಾಡ್ಲಿಲ್ವಾ? ನನಗೆ ಎದುರು ಮಾತಾಡ್ತಾ ಇದೀಯಾ? ಸತ್ಯಭಾಮ ನಮ್ಮ ಅಕ್ಕನ ಮಗಳು. ಅವಳು ನನಗೆ ಹತ್ರದ ಸಂಬಂಧಿ. ನಿಮ್ಮಮ್ಮ, ನಿಮ್ಮಪ್ಪ, ನಿಮ್ಮಜ್ಜಿ ಅವರು ನನ್ನ ಸಂಬಂಧಿಕರಲ್ಲ. ಅವರು ನನಗೆ ಬೇರೆಯವರು. ಅವ್ರನ್ನ ಯಾಕೆ ಕರಿಬೇಕು? ಎಲ್ರ ಮುಂದೆ ಮುಖ ಜೋತ್ ಹಾಕೊಂಡು ಕೂತ್ಕೋಬೇಡ. ಈಗ ಅಳು ಮುಖ ಇಟ್ಕೊಂಡು ಪೂಜೆ ಮಾಡ್ತೀಯಾ? ಹೀಗ್ ಮಾಡಿದ್ರೆ ದಿಗುಗೆ ಏನಾದ್ರೂ ಅಪಶಕುನ ಆಗತ್ತೆ. ಶ್ರೀ ಮಂಗಳ ಗೌರಿಭ್ಯೋ ನಮಃ. ಅಕ್ಷತೆನ ಕೈಗೆ ತಗೊಂಡು ಗೌರಿ ದೇವಿ ಮೇಲೆ ಹಾಕಮ್ಮ. ಇಲ್ಲಿ ನೋಡಿ, ಎಲ್ರೂ ನಿಮ್ಮನ್ನ ನೋಡಿ ಬಾಯಿ ತುಂಬಾ ಹೊಗಳ್ಬೇಕು. ಮಕ್ಕಳಂದ್ರೆ ಹೀಗಿರ್ಬೇಕು ಅನ್ಬೇಕು. ನೆನ್ಪಿಟ್ಕೊಳ್ಳಿ. ನೋಡಿದ್ರಲ್ಲ ಸಕ್ಕುನ ನಮ್ ಚಿಕ್ಕಮ್ಮ ಹೇಗ್ ಬೈತಿದ್ದಾರೆ ಅಂತ. ಮೂವರು ಸೇರಿ ಅವಳಿಗೆ ಚೆನ್ನಾಗಿ ಅವಮಾನ ಮಾಡೋಣ. ಸರಿಯಾಗಿ ಹೇಳ್ದೆ ಅಕ್ಕ. ಕೈ ಜೋಡಿಸಿ ದೇವಿಗೆ ನಮಸ್ಕಾರ ಮಾಡಮ್ಮ. ಶ್ರೀ ಮಂಗಳ ಗೌರಿಭ್ಯೋ ನಮಃ. ನೈವೇದ್ಯಂ ಸಮರ್ಪಯಾಮಿ. ಎಲ್ರು ನಮಸ್ಕಾರ ಮಾಡ್ಕೊಳ್ಳಿ. ಕೈಯಲ್ಲಿರೋ ಹೂವನ್ನ ದೇವಿ ಮೇಲೆ ಹಾಕಿ. ಸರಿ ತಾಯಿ, ಈಗ ಗೌರಿ ದೇವಿಗೆ ಆರತಿ ಮಾಡಿ. ಸರಿ. ಜಯ ದೇವಿ ಮಂಗಳ ಗೌರಿ, ಜಯ ದೇವಿ ಮಂಗಳ ಗೌರಿ. ಸೌಭಾಗ್ಯವತಿ ಪೂಜೆ ಸ್ವೀಕರಿಸು, ಸೌಭಾಗ್ಯವತಿ ಪೂಜೆ ಸ್ವೀಕರಿಸು. ಜಯ ದೇವಿ ಮಂಗಳ ಗೌರಿ, ಜಯ ದೇವಿ ಮಂಗಳ ಗೌರಿ. ಕೈಲಾಸನಾಥ ಆರತಿ ಗ್ರಹಿಸು, ಸೌಭಾಗ್ಯವತಿಗಳ ಆರತಿ ಇದೆ. ನೀಲಕಂಠ ಪ್ರಭು ಆರತಿ ಸ್ವೀಕರಿಸು, ಉಮಾ ಪಾರ್ವತಿ ಆರತಿ ಸ್ವೀಕರಿಸು. ಸ್ವಯಂಭೂಲಿಂಗೇಶ್ವರ ಆರತಿ ಸ್ವೀಕರಿಸು, ಸ್ವಯಂಭೂಲಿಂಗೇಶ್ವರ ಆರತಿ ಸ್ವೀಕರಿಸು. ನಿನ್ನ ಕೃಪೆ ನಮಗೆ ರಕ್ಷೆ. ಜಯ ದೇವಿ ಮಂಗಳ ಗೌರಿ, ಜಯ ದೇವಿ ಮಂಗಳ ಗೌರಿ, ಜಯ ದೇವಿ ಮಂಗಳ ಗೌರಿ. ಬನ್ನಿ ಬನ್ನಿ, ಸರೋಜತೆ, ರಾಜಿ ಅತ್ತೆ ಇಬ್ರು ಬನ್ನಿ ಬನ್ನಿ ಬನ್ನಿ. ಇಲ್ ನೋಡ್ ರಾಜೇಶ್ವರಿ, ಇವಳು ವತ್ಸಲ ತಾನೆ? ಅದು ಹಾಗಲ್ಲ, ದಿನ ದಿನಕ್ಕೆ ಕುಂಬಳಕಾಯಿ ತರ ದಪ್ಪ ಆಗ್ತಿದ್ದಾಳೆ ಜುಮ್ ಅಂತ. ಅರೇ, ಇವಳು ಕದ್ದು ಮುಚ್ಚಿ ತಿಂತಿದ್ದಾಳ? ಇರ್ಬೇಕು ಅನ್ಸುತ್ತೆ. ರಾಜಿ, ಕದ್ದು ಮುಚ್ಚಿ ತಿಂದ್ರೆ ತುಂಬಾ ವೇಗವಾಗಿ ದಪ್ಪ ಆಗ್ತಾರೆ. ಹೀಗೇನೆ ಮನೋರಮನ್ ಕಣ್ ತಪ್ಸಿ ಗೋಡಂಬಿ ಬಾದಾಮಿ ತಿಂತಿದ್ದಾಳೆ ಅನ್ಸುತ್ತೆ. ಸರು ಅತ್ತೆ, ರಾಜಿ ಅತ್ತೆ, ಅದೇನಂದ್ರೆ ಈ ಮನೇಲಿ ನನಗೂ ಪಾಲಿದೆ. ಸ್ವಂತ ಮನೇಲಿ ಯಾರು ಕದ್ದು ತಿನ್ನಲ್ಲ. ಇಲ್ ನೋಡು ವತ್ಸ, ನಾನ್ ತಮಾಷೆ ಮಾಡಿದ್ದಷ್ಟೇ. ಕೋಪ ಮಾಡ್ಕೊಂಡು ಮಾತ್ ನಿಲ್ಲಿಸ್ಬೇಡ. ಸರಿ ಸರಿ, ಆ ವಿಷಯ ಬಿಡು. ಹೊಸ ಸೊಸೆ ಎಲ್ಲಿದ್ದಾಳೆ ಅಂತ ಹೇಳು. ಯಮುನಾ, ಒಂದ್ಸಲ ಸಕ್ಕುನ ಕರ್ಕೊಂಡ್ ಬಾ. ಸರಿ ಸರಿ. ಅಷ್ಟಪುತ್ರ ಸೌಭಾಗ್ಯವತಿ ಭವ. ಏಳಮ್ಮ ಏಳು, ಮಂಗಳಗೌರಿಗೆ ಮನಸ್ಫೂರ್ತಿಯಾಗಿ ನಮಸ್ಕಾರ ಮಾಡ್ಕೊ. ದೀರ್ಘ ಸುಮಂಗಲಿ ಭವ. ಇಲ್ ನೋಡು ರಾಜಿ, ನೀನು ಗಮನಿಸದ್ಯಾ?
ಈ ಹುಡುಗಿಗೆ ಇವತ್ತು ಮಂಗಳಗೌರಿ ಪೂಜೆ. ಇನ್ನು ಅಶೋಕ್ ವನದಲ್ಲಿರೋ ಸೀತೆ ತರಾನೇ ಇದ್ದಾಳೆ. ಮದ್ವೆಲಿ ಇವ್ರಮ್ಮ ಕೂಡ ಒಡವೆ ಇಲ್ದೆ ಹೀಗೆ ಇದ್ಲು. ಹಾಗಾ? ನೋಡ್ತೀನಿ ಈ ಸಕ್ಕು ಏನ್ ಉತ್ತರ ಹೇಳ್ತಾಳೆ ಅಂತ. ಅಯ್ಯೋ ಹಾಗನ್ಬೇಡಿ. ನಾನು ನನ್ನ ಒಡವೆಗಳನ್ನ ಎತ್ತಿಡಿ ಅಂತ ನಮ್ಮ ಅತ್ತೆಯವ್ರಿಗೆ ಕೊಟ್ಟಿದ್ದೀನಿ. ನಾನ್ ಚಿಕ್ಕವಳು ಅಲ್ವಾ, ಒಡವೆಗಳನ್ನ ಎಲ್ಲಾದ್ರೂ ಕಳ್ಕೊಂಡ್ಬಿಡ್ತೀನಿ. ಮದ್ವೆ ಪೂಜೆಗಳು ಏನಾದ್ರೂ ಇದ್ದಾಗ ನಮ್ಮ ಅತ್ತೆಯವ್ರು ಕೊಡ್ತಾರೆ. ನೀವಿಬ್ರು ಬಂದ್ರಾ? ಸರೋಜಾ ಅತ್ತೆ ರಾಜಿ ಅತ್ತೆ ಬಂದಿದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀವು ಬಂದ ಮೇಲೆ ಪೂಜಾ ಕಾರ್ಯಕ್ರಮಕ್ಕೆ ಒಂದು ಕಳೆ ಬಂತು. ಹಾಗಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ನೋಡುದ್ಯಾ ರಾಜಿ, ಈ ಮನೋರಮ ಮದ್ವೆ ಹೆಣ್ಣಿನ ತರ ಮೈತುಂಬ ಒಡವೆಗಳನ್ನ ಹಾಕೊಂಡ್ ಅಲಂಕಾರ ಮಾಡ್ಕೊಂಡಿದ್ದಾಳೆ. ಪಾಪ ಅವಳ ಸೊಸೆನ್ ನೋಡು, ಏನು ಹಾಕೊಳ್ದೆ ಬರೀ ಕರಿಮಣಿ ಮಾತ್ರ ಹಾಕೊಂಡಿದ್ದಾಳೆ. ಏನೇ ರಮ, ಇವತ್ತು ವ್ರತ ಮಾಡ್ತಿರೋದು ನೀನಾ ಅಥವಾ ನಿನ್ ಸೊಸೆನಾ? ಹಾ, ಅವಳಿಗೂ ಕುತ್ತಿಗೆಗೆ ಕಾಸಿನ ಸರ, ಸೊಂಟಕ್ ಡಾಬು ಕೊಟ್ರೆ ಹಾಕೋತಾಳಲ್ವಾ? ಅಯ್ಯೋ ಅಜ್ಜಿ, ನಮ್ಮ ಅತ್ತೆ ನನ್ನನ್ನ ಕರೀತಾನೆ ಇದ್ರು. ನಾನೇ ಕೆಲ್ಸದ ಗಡಿ ಬಿಡಿಲಿ ಹೋಗಕ್ಕಾಗ್ಲಿಲ್ಲ. ಇಲ್ ನೋಡು ರಮ, ನಿನ್ ಸೊಸೆ ಬುದ್ಧಿವಂತೆ, ನಿನ್ ಮೇಲೆ ಆರೋಪ ಮಾಡಕ್ಕೆ ಬಿಡ್ತಿಲ್ಲ. ಹೌದೇ ಸರು, ನೋಡ್ತಿದೀನಿ ಅವ್ರ ಅತ್ತೆನ ಏನೋ ಅನ್ನಕ್ಕೆ ಬಿಡ್ತಿಲ್ಲ. ಪಾಪ ಅವಳಿಗೆ ಬೇರೆ ದಾರಿ ಇಲ್ವಲ್ಲ. ಯಾಕಂದ್ರೆ ಮನೋರಮನ್ ಎದುರು ಹಾಕೊಂಡ್ರೆ ಈ ಮನೇಲಿ ಇರಕ್ ಬಿಡ್ತಾಳ? ಅವಳ ಮಾತಿಗೆ ತಲೆ ಬಾಗ್ಲೇಬೇಕು. ಹೌದಲ್ವಾ ಸಕ್ಕು? ಸಕ್ಕು, ಒಳಗ್ ಬಾ, ನಿನಗೆ ಒಡವೆಗಳನ್ನ ಕೊಡ್ತೀನಿ. ಯಮುನಾ, ನಮ್ಮ ಅತ್ತೆಯವರಿಬ್ಬರಿಗೂ ಪಾನ್ಕ ಕೊಡು. ಬಾ ಸಕ್ಕು. ಒಡವೆ ಹಾಕೋತಾ ಇದೀಯಾ? ಹುಷಾರ ಕಾಪಾಡ್ಕೋಬೇಕು. ಆ ಸಾಮರ್ಥ್ಯ ಇದೆಯಾ? ಮೈ ಮೇಲ್ ಪ್ರಜ್ಞೆ ಇರ್ಲಿ. ಸರಿ ಅತ್ತೆ. ರಮಾ ಚಿಕ್ಕಮ್ಮ, ನಾನಿದ್ದೀನಲ್ಲ, ಅವಳಿಗೆ ನಾನು ಒಡವೆ ಹಾಕ್ತೀನಿ. ಇಲ್ಲಿ ಕೊಡಿ. ಇಲ್ಲಿ ನೋಡು ಸಕ್ಕು, ಒಡವೆಗಳು ಹುಷಾರು. ಕಿವಿ ಓಲೆಯಲ್ಲಿ ಸಣ್ಣ ಮಣಿ ಕಳ್ದು ಹೋದ್ರು ನಾನು ಸುಮ್ನಿರಲ್ಲ, ನೆನ್ಪಿಟ್ಕೋ. ಆಯ್ತು ಅತ್ತೆ. ತುಂಬಾ ಬೆಲೆ ಬಾಳೋ ಒಡವೆಗಳು. ಇಲ್ಲಿ ನೋಡು, ಮುತ್ತೈದೆಯರ್ ಹೋದ್ಮೇಲೆ ಒಡವೆಗಳನ್ನೆಲ್ಲ ತಂದು ನನಗೆ ಹುಷಾರಾಗಿ ಕೊಡು. ಸರಿ ಅತ್ತೆ. ರಮಾ ಚಿಕ್ಕಮ್ಮನ್ ಕಣ್ಗೆ ಇವು ಇನ್ನು ಚಿನ್ನದ ಒಡವೆಗಳ ಹಾಗೆ ಕಾಣಿಸ್ತಿದಾವ. ಆಶ್ಚರ್ಯ ಆಗ್ತದೆ. ನಮ್ ಚಿಕ್ಕಮ್ಮಂದು ಹದ್ದಿನ ಕಣ್ಣು, ಆದ್ರೂ ಇನ್ನೂ ಯಾಕೆ ಗೊತ್ತಾಗಿಲ್ಲ?